ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಇಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಡು ಪ್ರಾಣಿಗಳಿಂದ ಬೆಳೆನಾಶ ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಜರುಗಿಸಲಾಗುವುದು. ಇತ್ತೀಚೆಗೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಹೆಚ್ಚಾಗುತ್ತಿದ್ದು, ಕಾಫಿ ಬೆಳೆಗಾರರು ತೋಟಗಳಿಗೆ ಹೋಗಲು ಭಯಪಡುತ್ತಿದ್ದಾರೆ. ರೈಲು ಹಳಿ ತಡೆಗೋಡೆ ಯೋಜನೆಗೆ ಮರುಚಾಲನೆ ನೀಡುವ ಮೂಲಕ ರೈತರ ಸುರಕ್ಷತೆಗೆ ಗಮನ ಹರಿಸಲಾಗುವುದು ಎಂದು ತಿಳಿಸಿದರು. ಅನುಪಮ ಎಸ್ಟೇಟ್ ನೀಲಗಿರಿ, ASR ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶದಿಂದ ಬಂದಿರುವವರು ಅಂತ ನಮ್ಮ ಡೈರೆಕ್ಟರ್ ರಿಸರ್ಚ್ ಡಾಕ್ಟರ್ ಸೆನ್ಸೆ. ಇಂಡಿಯನ್ ಕಾಫಿ ಬೆಳೆಯನ್ನು ಕೀಳಬೇಕು, ಕೆಲವು ಹವಾಗುಣದ ವೈಪರೀತ್ಯಗಳಲ್ಲಿ ಕಾಫಿ ಬೆಳೆ ನಿಮ್ಮ ಕೈಗೆ ದೊರಕತಕ್ಕಂಥದ್ದು ಹಲವಾರು ವಿಜ್ಞಾನಿಗಳು ಹಲವಾರು ರೀತಿಯ ಸಂಶೋಧನೆ ಮಾಡಿರ್ತಕ್ಕಂಥವರು ಈ ಸಭೆಯಲ್ಲಿ ಕಾಫಿ ಬೆಳೆಗಾರರ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಮತ್ತು ಉತ್ತಮವಾದಂಥ ಕಾಫಿ ಬೆಳೆಯನ್ನು ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ಹೊಸ ಸಂಶೋಧನೆಗಳ ಮುಖಾಂತರ ಕಾಫಿ ಬೀಜವನ್ನು ಸಂಶೋಧಿಸಿ ನಮ್ಮ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ದು ಈ ಸಂಸ್ಥೆಯಿಂದ ಈಗಾಗಲೇ ಅವರು ಹೇಳ್ತಕ್ಕಂಥ ರೀತಿಯಲ್ಲಿ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ನಾವು ಈ ಸಂಸ್ಥೆಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಯಾವ ದಿಕ್ಕಿನಲ್ಲಿರುತ್ತೆ ಅಂತ ಈ ಮಾತುಗಳಲ್ಲಿ ಬಹುಶಃ ನಿಮಗೆ ಅರ್ಥ ಆಗ್ಬೋದು ಅಂತ ನನ್ನ ಭಾವನೆ. ಒಂದು ತಿಳ್ಕೊಳ್ಳಿ, ಇಂತಹ ಕಾರ್ಯಕ್ರಮಗಳು ದೆಹಲಿ ಮಟ್ಟದಲ್ಲಿ ಆಗುತ್ತೆ. ದೆಹಲಿ ಮಟ್ಟದಲ್ಲಿ ಬಿಸ್ನೆಸ್ ಏನು ಮೋಟಿವೇಶನ್ ಇರುತ್ತೆ, ಬಿಸ್ನೆಸ್ ಅವಕಾಶಗಳಿರುತ್ತೆ, ಈ ಕಾರ್ಯಕ್ರಮಗಳು ಅಂತಲ್ಲಾಗತ್ತೆ. ಆದರೆ ನಾವು ಅದೇ ಥರದ ಕಾರ್ಯಕ್ರಮವನ್ನು ನಮ್ಮ ಸಣ್ಣ ಬೆಳೆಗಾರರಿಗೆ ತಲುಪಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಬಾಳೆಹೊನ್ನೂರಲ್ಲಿ ಈ ರೀತಿಯಾದ ಅದ್ಭುತ ಕಾರ್ಯವನ್ನು ಕೇವಲ 12 ದಿವಸದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ.